ಸೂಪರ್ ಗುರು. Presented by Ren. ಸ್ಕ್ರಾಲ್ ಜೊತೆಗೇನೆ ಬಾಲ್ ಮತ್ತೆ ಬಾಸ್ಕೆಟ್ ಎಲ್ಲ ಬಂತು. ಸಖತ್ ಜೋಡಿಗಳಿಗೆ ಸೂಪರ್ ಗುಡ್ ಮಾರ್ನಿಂಗ್. ಗುರಿ ಮುಟ್ಟಿ ಗೆಲುವನ್ನು ಪಡೆಯುವುದು ಸುಲಭದ ಕೆಲಸ ಅಲ್ಲ. ದಾರಿಯಲ್ಲಿ ಎದುರಾಗೋ ಎಲ್ಲ ಅಡೆತಡೆಗಳನ್ನು ಹಿಮ್ಮೆಟ್ಟಿ ತಮ್ಮ ಗುರಿ ಮುಟ್ಟುವರು ಯಾರು ಅಂತ ಇವತ್ತ ನೋಡೋಣ. ಚೆಂಡಿನ ತರ ಪುಟಿದು ಎದುರಿಗಿರೋ ಎದುರಾಳಿನ ಮಣಿಸೋಕೆ ರೆಡಿಯಾಗಿ. ಸೊ ಸಮಥಿಂಗ್ ರಿಲೇಟೆಡ್ ಟು ಬಾಸ್ಕೆಟ್ಬಾಲ್ ಆ ಥರ ಏನಾರು ಇರ್ಬೋದಾ? ಮೈಂಡ್ನ ಚಾರ್ಜ್ ಮಾಡಿಕೊಂಡು ಗುರಿ ಮುಟ್ಟಕ್ಕೆ ಸೂಪರ್ ಆಗಿ ಪ್ರಾಕ್ಟೀಸ್ ಮಾಡಿ. ಸೂಪರ್ ಗುರು. ನನ್ಗನ್ಸಿದ್ದು ಇದು ಅಷ್ಟೇನು ಫಿಸಿಕಲ್ ಇರಲ್ಲ, ಬಾಲ್ ಕುಡಿದರೆ ಬಾಲ್ ಹಾಕೋದು ಆ ಥರ ಇರುತ್ತೆ ಅಂತ. ಸಮಥಿಂಗ್ ರಿಲೇಟೆಡ್ ಇರ್ಬೇಕಂದ್ರೆ ನಮ್ದು ಒಂದು ಗೇಮ್ ಆಡಿದ್ವಿ ಅಲ್ಲಿ. ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ವಿ ಬಾಲ್ನ ಬ್ಯಾಸ್ಕೆಟ್ ಹಾಕಕ್ಕೆ. ಪ್ರಾಕ್ಟೀಸ್ ಅಲ್ಲಿ ಶಮಮ್ಮ ನನಗಿಂತ ಸೂಪರ್ ಆಗಿ ಹಾಕೋರು. ಪ್ರಾಕ್ಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ವಿ. ಅದಾದ್ಮೇಲೆ ಟಾಸ್ಕ್ ಏರಿಯಾಗೆ ಎಂಟ್ರಿ ಕೊಟ್ವಿ. ವೆಲ್ಕಮ್ ಟು ರೆನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಇದು ಜನರೇಷನ್ ಗಳ ವಾರು. ಒಬ್ಬರ ಕದರು ಇನ್ನೊಬ್ಬರ ಮೀಟರ್ ಮ್ಯಾಚ್ ಆಗಿ ಬರೋ ಟಾಸ್ಕ್ ಗಳನ್ನ ಚಿಂದಿ ಉಡಾಯಿಸ್ತಾ ಇದ್ದಾರೆ. ಈ ಡೆಡ್ಲಿ ಜೋಡಿಗಳನ್ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಜೋಡಿ ವಾರಿಯರ್ಸ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಹಲೋ ಜೋಡಿ ವಾರಿಯರ್ಸ್, ಹೇಗಿದ್ದೀರಾ? ನಿನ್ನೆ ಮಕ್ಕಳ ತರ ಮಕ್ಕಳ ಬಂಡಿ ಟಾಸ್ಕ್ ಅಲ್ಲಿ ಎಲ್ಲಾರು ಗಾಡಿನ ಓಡಿಸಿದ್ರಿ. ಅದೇ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಕಿಟ್ಟಿ ಮತ್ತೆ ಲಕ್ಷ್ಮೀ ಸಿದ್ದಿಯಮ್ಮ. ಸೋತು ಡೇಂಜರ್ ಝೋನ್ ಗೆ ಬಂದಿದ್ದು ರಾಮಪ್ಪ ಸರ್ ಅಂಡ್ ಸೌಮ್ಯ. ಎಲ್ಲರಿಗೂ ಗೊತ್ತಿರ್ಲಿ, ನಾಳೆ ಶಾಕ್ ಶುಕ್ರವಾರ. ಶರತ್ತೇನ್ ದೇವಮ್ಮ ಅವರೇ, ಇಲ್ಲಿರೋರು ಎಲ್ಲರೂ ಡೇಂಜರ್ ಝೋನ್ ಇದ್ದಾರೆ ನಿಮ್ಮ ಜೋಡಿ ಬಿಟ್ಟು. ಇವತ್ತೇನಾದ್ರು ಎಡವಟ್ಟಾಯ್ತು ಅಂದ್ರೆ ನೀವು ಕೂಡ ಡೇಂಜರ್ ಝೋನ್ ಬರೋ ಸಾಧ್ಯತೆ ಇರುತ್ತೆ. ನಿಮ್ಮ ಎಫರ್ಟ್ 100 ಅಲ್ಲ 200 ಪಟ್ಟು ಹಾಕಿದ್ರು ಕಮ್ಮಿನೇ. ಟಾಸ್ಕ್ ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಲೈಫ್ ನ ತಗೊಂಬನ್ನಿ. ಓಕೆ, ಇವತ್ತಿನ ಟಾಸ್ಕ್ ನಿಮ್ಗೆ ನಾವು ಸ್ಕ್ರಾಲ್ ಕಲ್ಸಿದ್ವಲ್ಲ, 100% ಬಾಲ್ ನ ಯೂಸ್ ಮಾಡ್ಕೊಂಡು ನೀವು ಗುರಿನ ಕಟ್ತೀರಾ. ನಾವು ಕೊಡೋಂತ ಗೋಲ್ಗೆ ನೀವು ಬಾಲ್ ನ ಹಾಕ್ತೀರಾ. ಹಾಗಾಗಿ ಇವತ್ತಿನ ಟಾಸ್ಕ್ ಬಾಲ್ ಭೀಮಾ. ಸೊ ಈ ಬಾಲ್ ಭೀಮಾ 2 ಲೆವೆಲ್ ಅಲ್ಲಿ ನಡೆಯುತ್ತೆ. ಅಂಡ್ ಈ ಟಾಸ್ಕ್ ಜೋಡಿಗಳ ನಡುವೆ ನಡೆಯುತ್ತೆ. ಮೊದಲನೇ ಲೆವೆಲ್ ಅಲ್ಲಿ ನಿಮ್ಮ ಹಿಂದೆಗಡೆ ಕಾಣುವಂತ ಸರ್ಕಲ್ಸ್, ಆ ಒಂದು ಸರ್ಕಲ್ ಒಳಗಡೆ 8 ಬಾಲ್ ಗಳನ್ನ ನಾವು ಊತಾಕಿದೀವಿ. ಅಂದ್ರೆ ಆ ಮಣ್ಣನ್ನ ನಿಮ್ಮ ಕೈಯಿಂದ ಸರಿಸಿ ಒಳಗಡೆ ಇರುವಂತ ಬಾಲ್ ಗಳನ್ನ ಕಲೆಕ್ಟ್ ಮಾಡ್ತೀರಾ. ನಿಮ್ಮ ಪಕ್ಕ ಕಾಣ್ತಿರುವಂತ ಆ ಒಂದು ಮ್ಯಾಟ್ ಹತ್ರ ನೀವು ಬಾಲ್ ನ ತಗೊಂಡೋಗಿ ಇಡ್ತೀರಾ. 8 ಬಾಲ್ ಗಳನ್ನ ತೆಗಿಯೋಕೆ ನಾವು ನಿಮ್ಗೆ ಕೊಡ್ತಾ ಇರೋ ಟೈಮ್ 5 ನಿಮಿಷ. ನೀವು 5 ನಿಮಿಷದಲ್ಲಿ ಎಷ್ಟು ಬಾಲ್ ನ ಕಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬರ್ತಿರೋ ಅದರ ಬೆನಿಫಿಟ್ ನಿಮ್ಗೆ 2ನೇ ಲೆವೆಲ್ ಅಲ್ಲಿ ಹೆಲ್ಪ್ ಆಗುತ್ತೆ. ಫಸ್ಟ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋಂತವ್ರು, ಮಣ್ಣಿಂದ ಬಾಲ್ ನ ತಗೊಂಡ್ ಬಂದು ಮ್ಯಾಟ್ ಮೇಲೆ ಇಡ್ತಾ ಇರೋಂತವ್ರು ನಮ್ಮ ಸೂಪರ್ ಸೀನಿಯರ್. ಹಾಗಾಗಿ 2ನೇ ಲೆವೆಲ್ ನ ಆಡ್ತಾ ಇರೋದು ನಮ್ಮ ಜಾಲಿ ಜೂನಿಯರ್ಸ್. ಸಿಂಪಲ್, ಕಾಂಪ್ಲಿಕೇಶನ್ಸ್ ಇಲ್ಲ. ಮುಂದೆ ಕಾಣೋ ದೊಡ್ಡ ಸರ್ಕಲ್ ಅಲ್ಲಿ ಒಂದು ಗೋಲ್ ಪೋಸ್ಟ್ ಇಟ್ಟಿದೀವಿ. ಆ ಗೋಲ್ ಪೋಸ್ಟ್ ಒಳಗಡೆ ನಿಮ್ಮ ಸೀನಿಯರ್ಸ್ ತಂದ್ಕೊಟ್ಟಂತ ಬಾಲ್ ಅನ್ನ ಅದ್ರೊಳಗಡೆ ಹಾಕ್ತೀರಾ, ಅಷ್ಟೇ. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನೀವು ಬಾಲ್ ನ ಗೋಲ್ಗೆ ಹಾಕಕ್ ಹೋದಾಗ ನಿಮ್ಮ ಅಪೋನೆಂಟ್ ಅಂದ್ರೆ ಜೂನಿಯರ್ಸ್ ಅದನ್ನ ತಡೆಯಕ್ಕೆ ಬರ್ತಾರೆ. ಆ ಬಾಲ್ ಅನ್ನ ಗೋಲ್ ಪೋಸ್ಟ್ ಒಳಗೆ ಹಾಕಕ್ಕೆ ಅವರು ಅವಕಾಶ ಕೊಡಲ್ಲ, ನಿಮಗೆ ಅಡ್ಡಗಟ್ತಾರೆ. ತಡಿಯಕ್ ಹೋಗೋರು ಬಾಲ್ನ ಕೈಯಿಂದ ಕಿತ್ಕೊಳ್ಳೋ ಹಾಗಿಲ್ಲ. ನೀವೇನಿದ್ರು ನಿಮ್ಮ ಬಾಡಿನ, ನಿಮ್ಮ ದೇಹವನ್ನು ಬಳಸಿ ಅವರನ್ನ ತಳ್ತೀರಾ, ಬಾಲ್ ಹಾಕಕ್ ಬಿಡಲ್ಲ. ಅಕಸ್ಮಾತ್ ಬಾಲ್ ನ ಹಾಕೋಕೆ ಬರೋ ಅಂತ ಜೂನಿಯರ್ ಕೈಯಿಂದ ಬಾಲ್ ಕೆಳಗಡೆ ಬಿದ್ರೆ ಆ ಬಾಲ್ ಅಲ್ಲಿಗೆ ಡೆಡ್ ಆಗತ್ತೆ.
ಅದೇ ಬಾಲ್ ನ ತಗೊಂಡು ಪುನಃ ನೀವು ಗೋಲ್ ಪೋಸ್ಟ್ ಒಳಗೆ ಹಾಕುವಷ್ಟಿಲ್ಲ. ಮತ್ತೆ ಹೋಗ್ತೀರಾ, ಮ್ಯಾಟ್ ಮೇಲೆ ಇರುವಂತ ಬಾಲ್ ನ ತಗೊಳ್ತೀರಾ, ವಾಪಸ್ ಹಾಕೋದಕ್ ಬರ್ತೀರಾ. ಗೋಲ್ ಹಾಕಕ್ ಹೋಗೋರು ತುಂಬಾ ಹುಷಾರಾಗಿ ಹಾಕಿ, ರಿಂಗ್ ಇಂದ ಆಚೆ ನಿಂತ್ಕೊಂಡು ಎಸೆಯೋಂಗಿಲ್ಲ, ರಿಂಗ್ ಒಳಗೆ ಬರ್ಬೇಕು. ಅವ್ರನ್ನ ಯಾವ ರೀತಿ ಟ್ಯಾಕಲ್ ಮಾಡ್ತೀರಾ ಗೊತ್ತಿಲ್ಲ, ಅವ್ರನ್ನ ಮಿಸ್ಲೀಡ್ ಮಾಡ್ತಾ ನೀವು ಒಳಗಡೆ ಬಂದು ಬಾಲ್ ನ ಆ ಗೋಲ್ ಪೋಸ್ಟ್ ಒಳಗೆ ಹಾಕ್ತೀರಾ. ಯಾರು ಎಷ್ಟು ಗೋಲ್ ನ ಹಾಕ್ತೀರಾ ಅಷ್ಟು ಪಾಯಿಂಟ್ ನಿಮ್ಗೆ ಸೇರುತ್ತೆ. ಯಾರು ಜಾಸ್ತಿ ಪಾಯಿಂಟ್ ಗಳನ್ನ ತಗೋತಾರೋ ಅವರು ಈ ಬಾಲ್ ಭೀಮಾ ಟಾಸ್ಕ್ ನ ವಿನ್ನರ್ಸ್ ಆಗ್ತಾರೆ ಅಂಡ್ ರಿನ್ ಶೈನಿಂಗ್ ಸ್ಟಾರ್ಸ್ ಆಗ್ತಾರೆ. ಓಕೆ ಸರ್, ತೊಡೆ ತಟ್ಟಿ ಮೈದಾನಕ್ಕೆ ಇಳಿಯೋ ಸಮಯ, ಜಡೆ ಕಟ್ಟಿ ಅಖಾಡಕ್ಕೆ ಧುಮುಕೋ ಸಮಯ. ರೆಡಿನಾ? ರೆಡಿ ಸರ್. ಸೊ ಮೊದಲನೇ ರೌಂಡ್ ಅಲ್ಲಿ ಬರ್ತಾ ಇರೋರು ಸೌಮ್ಯ ಅಂಡ್ ರಾಮಪ್ಪ, ಆಪೋನೆಂಟ್ ಆಗಿ ಶಿಲ್ಪಾ ಅಂಡ್ ಫರ್ನಾಂಡಿಸ್. ಹಿಡಿದಿರಾ ಇಬ್ರು? ಎಸ್ ಸರ್. ಓಕೆ, ದೆನ್ ಟೇಕ್ ಪೊಸಿಷನ್. ಓಕೆ, ಅಂಡ್ ನಿಮ್ಮ ಟೈಮ್ ಶುರು ಆಗುತ್ತೆ ಇನ್ 3, 2, 1. ಗೋ ಫರ್ನಾಂಡಿಸ್. ಮಾಡಿ ಜೋರಾಗಿ ನೋಡಿ ಫರ್ನಾಂಡಿಸ್ ಸರ್ ಒಂದೇ ಕಡೆ ಈ ಉಗುರು ಇಗುರು ಎಲ್ಲ ಕಿತ್ತೋದ್ರೂ ನೋಡ್ಲಿಲ್ಲ ಅವಾಗ. ನಾನು ಕೆದ್ರಿ 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 ಒಂದ್ ಕಡೆ ಕಿತ್ತು ಹಾಕ್ಬಿಟ್ಟೆ. ರಾಮಪ್ಪ ಅವ್ರಿಗೊಂದು ಬಾಲ್ ಸಿಕ್ಕಿದೆ. ಬಾಲು ಆಗಿವಾಗ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಬಾಲ್ ಸಿಕ್ಲಿಲ್ಲ, ಅಗ್ದದ್ದು ವೇಸ್ಟ್ ಆಯ್ತು. ರಾಮಪ್ಪ ಅವ್ರಿಗೆ ಒಂದು ಗೋಲ್, ಫರ್ನಾಂಡಿಸ್ ಅವ್ರಿಗೆ ನೋ ಬಾಲ್. ಸಿಕ್ಕಿದೆ. ಮಣ್ಣಾಗಿದ್ದಾರೆ ಆಬ್ವಿಯಸ್ಲಿ ಸಿಕ್ತಿಲ್ಲ, ತುಂಬಾ ಅಗದ್ ಬಿಟ್ಟಿದ್ದಾರೆ. ಪಕ್ಕದಲ್ಲಿ ನೋಡಿದ್ರೆ ಆಲ್ರೆಡಿ ಒಂದು 2 ಬಾಲ್ ಸಿಕ್ಬಿಟ್ಟಿತ್ತು. ನಾನು ಹೇಳಿದೆ ಆ ಜಾಗ ಬಿಟ್ಟು ಮುಂದೆ ಹೋಗಿ ಅಂತಂದೆ. ಒಂದೂವರೆ ನಿಮಿಷ ಆಗಿದೆ. ಬಾಲ್ ರಾಮಪ್ಪ ಅವ್ರಿಗೆ, ಫರ್ನಾಂಡಿಸ್ ಅವ್ರಿಗೆ ನೋ ಬಾಲ್. ಬಾಲ್ಗಳು 1 by 1 ಸಿಗ್ತಾ ಹೋಯ್ತು. ನಿಜವಾಗ್ಲೂ ಎಲ್ಲಾ ಬಾಲ್ ಸಿಗ್ತದೆ ಅನ್ಕೊಂಡು ಏನೋ ಒಂದು ಖುಷಿ. ಫರ್ನಾಂಡಿಸ್ ಅವ್ರಿಗೆ ಹುಡುಕ್ತಾ ಇದ್ದಾರೆ. ಫರ್ನಾಂಡಿಸ್ ಅವ್ರಿಗೆ ಒಂದು ಬಾಲ್ ಸಿಕ್ಕಿದೆ. ಫಸ್ಟ್ ನಲ್ಲಿ ಒಂದು 2-3 ನಿಮಿಷ ವೇಸ್ಟ್ ಆಯ್ತು. ಹಾಗೆ ಪುನಃ ನನಗೆ ಬಾಲ್ ಸಿಕ್ಕಿತು. ಫರ್ನಾಂಡಿಸ್ ಅವ್ರಿಗೆ ಒಂದು ಬಾಲ್ ಸಿಕ್ಕಿದೆ. ಓಕೆ, ಫರ್ನಾಂಡಿಸ್ ಅವ್ರಿಗೆ 2ನೇ ಬಾಲ್ ಸಿಕ್ಕಿದೆ. 5ನೇ ಬಾಲ್ ರಾಮಪ್ಪ ಅವ್ರಿಗೆ. ಆ ಬಾಲ್ ಸಿಕ್ಕಿದ್ರು ಕೂಡ ಫರ್ನಾಂಡಿಸ್ ಸ್ವಲ್ಪ ಸ್ಲೋ ಆಗಿ ತೆಗಿತಾ ಇದ್ರು. ಟೈಮಿಂಗ್ ಬೇರೆ ಇತ್ತು ನಮ್ಗೆ. ಬೇಗ ರಾಮಪ್ಪ, ಬೇಗ ವೇಸ್ಟ್ ಮಾಡ್ಬೇಡಿ ಟೈಮು. ಬಾಲ್ ಸಿಕ್ಕ ಮೇಲೆ ವೇಸ್ಟ್ ಮಾಡ್ತೀವಿ ಟೈಮು. ಓಡಿ. 3 ನಿಮಿಷಗಳಾಗಿದೆ. 6ನೇ ಬಾಲ್ ಸಿಕ್ಕಿದೆ ರಾಮಪ್ಪ ಅವ್ರಿಗೆ. ನಾನು ಕರೆಕ್ಟ್ ಪ್ಲೇಸ್ ಹೇಳ್ತಾ ಇದ್ದೆ, ಇದೇ ಪ್ಲೇಸ್ ಅಲ್ಲಿ ಇದೆ ಅಂತ. ಅವರು ಹಂಗೆ ತೆಕ್ಕೊಂಡೋದ್ರು. ಫರ್ನಾಂಡಿಸ್ ಅವ್ರಿಗೆ 3ನೇ ಬಾಲ್ ಸಿಕ್ಕಿದೆ. 4 ನಿಮಿಷಗಳಾಯ್ತು. ಓಕೆ, ಫರ್ನಾಂಡಿಸ್ ಅವ್ರಿಗೆ 4ನೇ ಬಾಲ್ ಸಿಕ್ಕಿದೆ. ಆ ಕಡೆ ಫರ್ನಾಂಡಿಸ್ ಅವರು 4 ಬಾಲ್ನ ತೆಗೆದಿದ್ರು. ಎಲ್ಲ ಒಂದ್ ಕಡೆ ಕಾಂಪಿಟೇಷನ್ ಜೋರಾಗಿತ್ತು. ಇನ್ನು ಕೆಲವೇ ಸೆಕೆಂಡ್ಗಳು. ಬಾಲ್ ಸಿಕ್ಕಿದೆ ರಾಮಪ್ಪ ಅವ್ರಿಗೆ. 8ನೇ ಬಾಲ್ಗೆ ಟ್ರೈ ಮಾಡ್ತಾ ಇದ್ದೆ. ಆ ಕಡೆಯಿಂದ ಟೈಮ್ ಬೇರೆ ಆಗ್ತಾ ಇದೆ. ಕೆದ್ರಿ ತೆಗಿತಾ ಇದ್ದೀನಿ, ಟ್ರೈ ಮಾಡ್ತಾ. ಯಾಕಂದ್ರೆ ಆ ಬಾಲ್ ಮಣ್ಣು ಒಳಗಡೆಗೆ ಒಂಥರ ಬಿಗ್ಗಾಗಿ ಹಿಡಿದು ಕೂತ್ಕೊಂಡ್ಬಿಟ್ಟಿರ್ತದೆ ಅದು. ಅಷ್ಟೇ ಬಿಡಿ. ಫಸ್ಟ್ ಲೆವೆಲ್ ಅಲ್ಲಿ ಫಸ್ಟ್ ರೌಂಡ್ ಮುಗಿದಿದೆ. ಅದರಲ್ಲಿ ರಾಮಪ್ಪ ಅವ್ರಿಗೆ 7 ಬಾಲ್ ಸಿಕ್ಕಿದೆ. ಅಟ್ ದ ಸೇಮ್ ಟೈಮ್ ಫರ್ನಾಂಡಿಸ್ ಅವ್ರಿಗೆ 4 ಬಾಲ್ ಸಿಕ್ಕಿದೆ.
ಫರ್ನಾಂಡಿಸ್ ಸರ್, ಎಸ್ ಸರ್. ಎಲ್ಲಿ ಮಿಸ್ ಮಾಡಿದ್ರಿ? ಹೆಚ್ಚು ಆಳ ಉಂಟು ಹೇಳಿ ಆಗ್ಲಿಕ್ಕೆ ಶುರು ಮಾಡಿದೆ. ಆಕ್ಚುಲಿ ಅದು ಮೇಲೆ ಇತ್ತು ಬಾಲ್. ಓಕೆ, 4 ಗೋಲ್ ಸಿಕ್ಕಿದೆ. ನೋಡೋಣ ಇನ್ನು ಲೆವೆಲ್ 2 ಅಲ್ಲಿ ಏನಾಗುತ್ತೆ ಅಂತ. ರಾಮಪ್ಪ ಸರ್, ಸೂಪರ್ ಐಡಿಯಾ ಸರ್ ನಿಮ್ಮಿಬ್ಬರದು. ಥ್ಯಾಂಕ್ ಯು ಸರ್. ಲೆವೆಲ್ 1 ನ ಫಸ್ಟ್ ರೌಂಡ್ ಮುಗಿದಿದೆ. ಈಗ ಲೆವೆಲ್ 2 ರೆಡಿ, ಟೇಕ್ ಪೊಸಿಷನ್. ಲೆವೆಲ್ 1 ನ ಫಸ್ಟ್ ರೌಂಡ್ ಮುಗಿದಿದೆ. ಈಗ ಲೆವೆಲ್ 2 ಅಂದ್ರೆ ನಮ್ಮ ಜೂನಿಯರ್ಸ್ ಸೀನಿಯರ್ಸ್ ಕಲೆಕ್ಟ್ ಮಾಡಿರುವಂತ ಬಾಲ್ ಗಳನ್ನ ಗೋಲ್ಗೆ ಹಾಕುವಂತ ಟೈಮ್. ಓಕೆ, ಶಿಲ್ಪಾ ಲೆವೆಲ್ 2 ಅಲ್ಲಿ ಗೋಲ್ ಕೀಪರ್ ಆಗ್ತಾಳೆ. ಸೌಮ್ಯ, ನೀನು ಬಾಲ್ ನ ಗೋಲ್ಗೆ ತಲುಪಿಸ್ಬೇಕು. ಓಕೆ, ರೆಡಿ, ಟೇಕ್ ಪೊಸಿಷನ್. ಓಕೆ, ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಸೊ ನನಗೆ ಫಸ್ಟ್ ಅಲ್ಲಿ ಏನಂದ್ರೆ ಸೌಮ್ಯನ್ ಬೀಳಿಸ್ಬೇಕು. ಆ 7 balls ಅಲ್ಲಿ 1 ball ಬೀಳಬಾರ್ದು ಒಳಗಡೆ. ದಿಸ್ ವಾಸ್ ದೇರ್ ಇನ್ ಮೈ ಮೈಂಡ್. ತಪ್ಪಿಸ್ಕೋಬೇಕು. ಎಸ್, ಆ ಟೈಮಲ್ಲಿ ಆ ಕಡೆ ಮೂವ್ ಮಾಡ್ಬೋದು. ಮೂವ್ಮೆಂಟ್ ಗೋಲ್ ಹಾಕಿದ್ರೆ ಫಿಸಿಕಲಿ ಹೊಡೆಯೋದು, ತಳ್ಳೋದು, ಏಟ್ ಮಾಡೋದು ನಾವು ಇಷ್ಟು ಟಾಸ್ಕಲ್ಲಿ ನಾವು ಮಾಡಿದ್ದಿಲ್ಲ. ಸೊ ಹೀಗೆ ಟ್ಯಾಕಲ್ ಮಾಡೋದು, ಏನು ಮಾಡೋದು ಅಂತಾನೆ ತಲೆಗೆ ಹೊಳಿತಿರ್ಲಿಲ್ಲ. ಸೌಮ್ಯ ಹೋಗು, ಬಾಲ್ನಲ್ಲಿ ಹಾಕಕ್ ನೋಡು. ಅಷ್ಟೇ ಹಾಕೋ. ಅವಳು ತುಂಬಾ ಅಟ್ಯಾಕ್ ಮಾಡಿದ್ಲು. ಅಂಡ್ ದೆನ್ ಫೈನಲಿ ನಾನು 1 ಹಾಕ್ದೆ. 1 ಬಾಲ್ ಅನ್ನ ಸೌಮ್ಯ ಗೋಲ್ ಮಾಡಿದ್ದಾಳೆ. ಸೌಮ್ಯ, ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1 ಗೋ. ಕಾನ್ಸಂಟ್ರೇಟ್ ಮಾಡು. ಬಾಲ್ ನಾವು ಕೈಯಲ್ಲಿ ಮುಟ್ಟಿಸ್ತಿಲ್ಲ ಅಷ್ಟೇ. ಅವರು ಬಿಟ್ಟಿದ್ದೆಲ್ಲ ಅಲೋಡ್. 3ನೇ ಬಾಲ್ ತಗೊಂಡ್ಬರ್ತಾ ಇದ್ದಾಳೆ ಸೌಮ್ಯ. ಶಿಲ್ಪಾ, 2 ಬಾಲ್ ಆಲ್ರೆಡಿ ಬಿಟ್ಟಿದ್ಯಾ, ಗೋಲ್ ಮಾಡಕ್ ಬಿಟ್ಟಿದ್ಯಾ. 1 ಬಾಲ್ ಇನ್ ಬಿಟ್ಕೊಡುದು. ರೆಡಿ, ಯುವರ್ ಟೈಮ್ ಸ್ಟಾರ್ಟ್ಸ್. ಫುಲ್ ಫೈಟ್ ನಡೀತಾ ಇದೆ, ಬಿಡ್ತಾ ಇಲ್ಲ. ಏನಾದ್ರೂ ಆಗ್ಲಿ 7 ಬಾಲ್ ಹಾಕ್ಬೇಕಷ್ಟೇ ನನ್ಗಿದ್ದು. ಜೋರಾಗಿದೆ. ಬಾಲ್ ಬಿಡಬೇಡ. ಅವರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನೀನು ಮಾತ್ರ ಬಿಡಬೇಡ. ಪಚ್ಚಾಡಿದು ಇಲ್ಲೆಲ್ಲ ಕೈಯೆಲ್ಲ ಕಿತ್ತೋಗಿದೆ, ಕಾಲೆಲ್ಲ ಸ್ಕ್ರಾಚ್ ಆಗಿದೆ. ಅಷ್ಟೊಂದು ನಮ್ಮಿಬ್ರು ಮಧ್ಯೆ ಜಗಳ. ಫಸ್ಟ್ 3 balls ಏನೋ ಈಸಿಯಾಗಿ ಹಾಕ್ಬಿಟ್ಲು ಅವಳು. ಬಿಕಾಸ್ ನನಗೆ ಹೆಂಗ್ ಟ್ಯಾಕಲ್ ಮಾಡ್ಬೇಕು ಏನಂತ ಗೊತ್ತಾಗಿಲ್ಲ. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1 ಲಿಟ್ರಲಿ ನನ್ನ ಬಾಡಿ ವೇಟ್ ಇಟ್ಕೊಂಡು ಅವಳ ಬಾಡಿ ಮೇಲೆ ಹಾಕಿ ಡಿಫೆಂಡ್ ಮಾಡಿ, ತಳ್ಳಿ, ತಲೆನಿಂಗ್ ಮಾಡಿ, ಅದು ಏನೋ ಡ್ರಾಮಾ ಎಲ್ಲ ಮಾಡಿದೆ. ಅಂದ್ರೆ ತುಂಬಾ ಭಾರ ಇದ್ಲು, ಎತ್ತಕ್ಕಂತೂ ಆಗ್ಲಿಲ್ಲ. ನಾನು ಏನ್ ಅನ್ಕೊಂಡೆ, ಓಕೆ ಅವಳನ್ನ ಬೀಳ್ಸಕ್ ಮಾತ್ರ ಸಾಧ್ಯ ಅನ್ಬಿಟ್ಟು ಕಾಲಿಡಿದು ಬೀಳಿಸ್ದೆ. ತರ ಜಾಸ್ತಿ ಹೊತ್ತು ರೆಸ್ಟ್ ಮಾಡೋಂಗಿಲ್ಲ. 4ನೇ ಬಾಲ್ ಬಂತು, ಆದ್ರೆ ಒಂದು ಹಂತದಲ್ಲಿ ಫೌಲ್ ಆಯ್ತು. ಅದು ಶಿಲ್ಪಾ ಕಾಲಿಂದ ಓದಿದ್ರಿಂದ, ಮಣ್ಣಿಯಿಂದ ಓದಿದ್ರಿಂದ ಅದನ್ನ ಫೌಲ್ ಅಂತ ಕನ್ಸಿಡರ್ ಮಾಡಲಾಯ್ತು. ರೆಡಿ, ಲಾಕ್ ಆಗಬೇಡಿ. ರೆಡಿ, ಟೈಮ್ ಸ್ಟಾರ್ಟ್ ಆಗಿದೆ, ಓಡು. ಸ್ವಲ್ಪ ಮೈಂಡ್ ಗೇಮ್ ಮಾಡಿದೆ. ಆ ಕಡೆ ಹೋಗಿ ಈ ಕಡೆ ಹೋಗಿ ಬಾಲ್ನ ಆರಾಮ್ಸೆ ಆಗ್ತೆ. ಕರೆಕ್ಟ್ ಗುರಿ ಹಿಡಿದ್ರೆ
ಬಿಸಿಲಲ್ಲಿ ಆ ಮಣ್ಣು ಕೆಳಗಡೆ ಹೋಗೋ ನಿಜವಾಗ್ಲೂ ತುಂಬಾ ಕಷ್ಟ ಇತ್ತು. ಆ ಬಾಲ್ನ ನಾನು ಸೇಫ್ ಮಾಡ್ಕೊಬೇಕಿತ್ತು. ಒಂದು ಕ್ಲಚ್ ಬಿಡಿಸ್ಕೊಂಡ್ರೆ ಮೂಮೆಂಟ್ ಸಿಗತ್ತೆ. ರಿಲೀಸ್ 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 ಬಿಡಿ 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 ಮತ್ತೆ ಬನ್ನಿ. ಕಾಲಿಟ್ಕೊಂಡಾಗ ಜಂಪ್ ಆಗಿ ಅದ್ರೊಳಗಡೆ ಹಾಕೋದು, ಈ ತರ ಮೈಂಡ್ ಗೇಮ್ ನ ಆಡ್ದೆ. ಸೊ ಅದು ಎಲ್ಲ ಒಂದ್ ಕಡೆ ಯೂಸ್ ಆಯ್ತು. ಲಾಸ್ಟ್ ಬಾಲ್ ಬೇಕಾದಷ್ಟು ವಿಧಾನ ಇದೆ. ಐಡಿಯಾ ಮಾಡು. ವೆರಿ ಗುಡ್. 7 8 9 10 ಗೆಟ್ ಅಪ್. ಎಸ್ ಎಸ್ ಟಚ್ ಬಿಡಿಸ್ಕೋ. ಲಾಕ್ ಹಾಕ್ಕೊಡ್ದು ಲಾಕ್ ಆದ್ರೂ ಆಯ್ತು. ಅವಳನ್ನ ಮತ್ತೆ ಎಳ್ಕೊಂಡೋಗಿ ಆ ಕಡೆ ಇಟ್ಟೆ. 7 balls ಅವಳು ಡಿಫೆಂಡ್ ಮಾಡಿದ್ರು ಹಾಕ್ಬಿಟ್ಲು. ಸೊ ಐ ವಾಸ್ ಲೈಕ್ ಓಕೆ, ರಾಮಪ್ಪ ಅವರು ತಂದಂತ 7 ಬಾಲ್ನ ಕೂಡ ಸೌಮ್ಯ 1 ಬಾಲ್ ಕೆಳಗೆ ಬೀಳಿಸದೆ 7 ಬಾಲ್ ಕೂಡ ಗೋಲ್ ಒಳಗೆ ಹಾಕಿದಾಳೆ. 7 ಪಾಯಿಂಟ್ ನ ರಾಮಪ್ಪ ಮತ್ತೆ ಸೌಮ್ಯ ಅವರ ಜೋಡಿಗೆ ಹೋಗತ್ತೆ. ವೆರಿ ನೈಸ್. ಈಗ ಗೋಲ್ ಕೀಪರ್ ಆಗಿ ಸೌಮ್ಯ ಬರ್ತಾಳೆ, ಗೋಲ್ ಹಾಕೋದಕ್ಕೆ ಶಿಲ್ಪಾ ಬರ್ತಾಳೆ. ಟೇಕ್ ಪೊಸಿಷನ್. ಓಕೆ, ರೆಡಿ? ನಿಮ್ಮ ಟೈಮ್ ಶುರು ಆಗುತ್ತೆ. ಇನ್ 3 2 1. ಬೇಕಾದಷ್ಟು ಐಡಿಯಾಸ್ ಇದೆ. ಟಾರ್ಗೆಟ್ ಮಾಡಿದ್ರೆ ಅಲ್ಲಿಂದನೇ ಹಾಕ್ಬಿಡ್ಬೋದು ಶಿಲ್ಪ ನೀನು. ಅವಳು ಕೂಡ ಅಟ್ಯಾಕ್ ಈ ಕಡೆ ಮಾಡ್ತಾ ಇದ್ಲು. ನಾನು ಕೂಡ ಅಷ್ಟೇ ಬಾಲ್ ಹಾಕಕ್ ಬಿಡ್ದಂಗೆ ಲೈಕ್ ಕಾಲ್ ಇಟ್ಕೊಳ್ತಾ ಇದ್ದೆ, ಕೈ ಇಟ್ಕೊಳ್ತಾ ಇದ್ದೆ. ಕೈ ಬಿಡು ಸೌಮ್ಯ. ಬಾಡಿಲಿ ಆಡಿ. ಓಕೆ ಶಿಲ್ಪ ಅಡ್ವಾಂಟೇಜ್ ತಗೋ. ಈಗ 3ನೇ ಬಾಲ್ನ ಶಿಲ್ಪ ಹಾಕ್ತಾಳ ಅಥವಾ ಸೌಮ್ಯ ತಡಿತಾಳ ನೋಡೋಣ. ನಿಮ್ಮ ಟೈಮ್. ಏನಕ್ಕೆ ಅದ್ ಮಾಡಿದೆ ಅಂತ ಇವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಪೇಷನ್ಸ್ ಇಂದ ಇದ್ದಿದ್ರೆ ಹೋಗ್ಬಿಟ್ಟು ಆಬ್ವಿಯಸ್ ಆಗಿ ಗೋಲ್ ಆಗ್ತಿದೆ. ಟಾಸ್ ಮಾಡಿದೆ, ಅದು ಗೋಲಿಂದ ಆಚೆ ಹೋಗ್ಬಿಡ್ತು. ಓಕೆ, ರೆಡಿ ಹಂಗೆ ಸ್ಟಾರ್ಟ್ ಆಗ್ಲಿ. ಇಮಿಡಿಯೇಟ್ ಅಪ್ಲೈ ಮಾಡಿದ್ರೆ ಅಲ್ಲಿಂದನೇ ಗೋಲ್ ಹಾಕ್ಬೋದು ಬೇಕಾದ್ರೆ. ಅವಳು 3 ಬಾಲ್ ಹಾಕಿದ್ಲು, ನಾನು 7 ಬಾಲ್ ಹಾಕ್ತೆ. ಫೈನಲಿ ಆ ರೌಂಡ್ ಅಲ್ಲಿ ನಾವೇ ವಿನ್ ಆದ್ವು. ಓಕೆ, ಸೊ ಇಲ್ಲಿಗೆ ಮೊದಲನೇ ರೌಂಡ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ ರಾಮಪ್ಪ ಅಂಡ್ ಸೌಮ್ಯ ಅವ್ರ ಹತ್ರ ಇದೆ 7 ಪಾಯಿಂಟ್ ಅಂಡ್ ಶಿಲ್ಪಾ ಅಂಡ್ ಫರ್ನಾಂಡಿಸ್ ಅವ್ರ ಹತ್ರ ಇದೆ 3 ಪಾಯಿಂಟ್. ನೋಡೋಣ ಮುಂದೆ ಬರೋ ಜೋಡಿಗಳು ಎಷ್ಟು ಬಾಲ್ ನ ತರ್ತಾರೆ, ಎಷ್ಟು ಬಾಲ್ ನ ಗೋಲ್ ಒಳಗೆ ಹಾಕ್ತಾರೆ ಅಂತ. ಸೊ ಮುಂದೆ ಬರ್ತಿರುವಂತಹ ಜೋಡಿ ಸುನಾಮಿ ಕಿಟ್ಟೆ ಮತ್ತು ಸಿದ್ದಿ ಅಮ್ಮ. ಇನ್ನೊಂದು ಕಡೆ ಬರ್ತಾ ಇದ್ದಾರೆ ಕ್ಷಮಾ ಅಮ್ಮ ಅಂಡ್ ಸಚಿನ್. ಟೇಕ್ ಪೊಸಿಷನ್. ರೆಡಿ? ಓಕೆ, ನಿಮ್ಮ ಟೈಮ್ ಶುರು ಆಗತ್ತೆ. ಇನ್ 3 2 1. ಕ್ಷಮಾ ಅವ್ರಿಗೆ 1 ಬಾಲ್ ಸಿಕ್ಕಿದೆ. ಲವ್ಲಿ. ನಾನು ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ತಂದು ಸಚ್ಚಿಗೆ ಹೆಲ್ಪ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿತ್ತು. ಕ್ಷಮಾ ಅವ್ರಿಗೆ 2ನೇ ಬಾಲ್ ಸಿಕ್ಕಿದೆ. ಕ್ಷಮಾ ಅವ್ರಿಗೆ 2 ಬಾಲ್ ಸಿಕ್ಕಿದೆ. ಬಲಗೈ ತುಂಬ ನೋವಿತ್ತು, ಹಾಗಾಗಿ ಬೇಗ ನನ್ನ ಹತ್ರ ಅದು ತೆಗಿಲಿಕ್ಕೂ ಆಗಲಿಲ್ಲ. ತುಂಬ ಕಷ್ಟ ಆಯಿತು. ಪುನಃ ಎಲ್ಲಿರ್ಬೋದು, ಪುನಃ ಅದೇ ಲೈನಲ್ಲಿ ಇರ್ಬೋದಾ, ಇಲ್ಲ ಬೇರೆ ಕಡೆ ಇರ್ಬೋದಾ, ಅದು ಒಂದು ಇದಿತ್ತು.
ಒಂದು ಬಾಲು ಸಿಕ್ಕಿಲ್ಲ. ಏನಿದು? ಇಲ್ಲೆಲ್ಲ ಇಲ್ಲೆಲ್ಲ ಅಲ್ಲ ಅನ್ನೋದ್ರಾಗ ನಾನು ಕಲ್ತಾ ಇದ್ದೆ. ಮೂರು ನಿಮಿಷ ಮುಗಿದಿದೆ. ಸಿದ್ಧಿಯಮ್ಮ ಕಿಟ್ಟಿ ಜೋಡಿಗೆ ಒಂದೇ ಒಂದು ಬಾಲು ಸಿಕ್ಕಿಲ್ಲ. ಸ್ವಲ್ಪ ಬೇಗ ಬೇಗ. ಮೊನ್ನೆ ಎಲ್ಲ ಸೈಡ್ದಲ್ಲಿ ನಾವು ಯೂಸ್ ಮಾಡ್ಕೋತಾ 4ನೇ 5ನೇ ಬಾಲ್ಕಕ್ಕೆ ತುಂಬಾನೇ ಸುಸ್ತಾಗ್ತೈತೆ. ಕಿಟ್ಟಿ ಅಂತೂ ತುಂಬಾ ಕಿರ್ಚಾಡ್ತಿದ್ದ. ಅಲ್ಲೆಲ್ಲ ಇಲ್ಲೆಲ್ಲ ಅಲ್ಲಿ 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 ಅಲ್ಲಿ. ಫುಲ್ ಖುಷಿ ಆಗ್ಬಿಡ್ತು. ಅವ್ರಿಗಿನ್ನೂ ಸಿಗ್ತಾನೆ ಇಲ್ಲ ಬಾಲು. ನಾನು ತೆಗಿಲಿಕ್ಕೆ ಆಗ್ಲಿಲ್ಲ, ತುಂಬಾ ಆಳದಲ್ಲಿತ್ತದು. ಅವನೇನೆ ಕಾಣಿಸ್ತಾ ಇತ್ತು, ಆದರೆ ನಾನು ಸೈಡ್ಗೆ ಮಣ್ಣನ್ನು ಯೂಸ್ ಮಾಡ್ಕೋತಾ ಇದ್ದಾಗ ಮಾತ್ರ ಬಾಲ್ ನಾವು ಮೇಲ್ ತಗೋಬೋದಿತ್ತು. ಬರೀ ಕಾಣಿಸಿದ್ರೆ ಅದು ಎತ್ತೋ ಹಾಗಿರ್ಲಿಲ್ಲ. ತುಂಬಾ ಬೇಜಾರಾಯ್ತು ನನಗೆ. ಒಂದು ಬಾಲ್ ತಕೊಂಡಿದ್ದು ಮನಸಿ ನನ್ನಿಂದ ಕಿಟ್ಟಿ ಸೋಲ್ತಾ ಇದ್ದಾನೆ. ಕಿಟ್ಟಿ ಸರ್, ಒಂದೇ ಒಂದು ಬಾಲ್ ಇಟ್ಕೊಂಡು ಹೊಡಿಬೇಕು ಮಗ ಆಟನ. ಅದು ನಿನ್ ತಾಕತ್ತು ಕಣ. ಈಗ ಶುರುವಾಗತ್ತೆ ನಿಜವಾದ ಆಟ. ಸರ್, ನಿನ್ನ ಹತ್ರ 6 ಬಾಲ್ ಇದೆ, ಕಿಟ್ಟಿ ಹತ್ರ 1 ಬಾಲ್ ಇದೆ. ಸೊ ಈಗ ಜೂನಿಯರ್ಗಳು ಬಾಲ್ ನ ಗೋಲ್ ಒಳಗೆ ಹಾಕಕ್ ಬರ್ತಾ ಇರೋದು ಸುನಾಮಿ ಕಿಟ್ಟಿ. ಕಿಟ್ಟಿ ಬಾಲ್ ನ ಗೋಲ್ ಒಳಗೆ ಹಾಕದೇ ಇರೋ ಹಾಗೆ ನೋಡ್ಕೊಳಕ್ ಬರ್ತಾ ಇರೋದು ಚುಟ್ಟ ಸಚಿನ್. ನನ್ನ ಮೈಂಡ್ಲಿ ಏನಿತ್ತು ಅಂದರೆ ಫಸ್ಟ್ ಎಷ್ಟು ಫಿಸಿಕಲ್ ಆಗಿ ಇದು ಮಾಡೋಕ್ಕಾಗುತ್ತೆ ಅಷ್ಟು ಫಿಸಿಕಲ್ ಆಗಿ ಮಾಡೋಣ, ಬಿಡೋದೇ ಬಾಲ ಬೇಡ. ಅವ್ನು ಏನಾದರೂ ಮಾಡ್ಕೊಳ್ಳಿ, ನಾನು ಬಾಲ್ ಬಿಡೋದು ಬೇಡ. ಓಕೆ, ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಅವನಾಗ ಬಂದು ಫುಲ್ ಇಟ್ಕೊಂಡಿದ್ದೆ. ಅವ್ನು ಒಂದು ಕೈಲಿ ಬಾಲ್ ಇಟ್ಕೊಂಡು ಒಂದು ಕೈಲಿ ತಳ್ತಾ ಇದ್ದ ನಾನು. ತುಂಬಾ ಕಮ್ಮಿ ಟೈಮಲ್ಲಿ ತಗೊಂಡದ ಟೆಕ್ನಿಕಲ್ ಆಗಿ ಗೋಲ್ ಒಳಗೆ ಹೊಡೆದ ಸುನಾಮಿ ಕಿಟ್ಟಿ. ಈಗ ಸಚಿನ್ ಬಾಲ್ ನ ಗೋಲ್ ಒಳಗೆ ಹಾಕ್ತಾನೆ. ಕಿಟ್ಟಿ ಅದನ್ನ ಡಿಫೆಂಡ್ ಮಾಡ್ತಾನೆ. ಗೋನ್ ಕಿಟ್ಟಿ. ಮೊದಲನೇ ಬಾಲ್ ನ ಗೋಲ್ ಒಳಗೆ ಹಾಕಕ್ ಬರ್ತಾ ಇದೆಯಾ? ಸೊ ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಫಸ್ಟ್ ಬಾಲ್ ಅಂತೂ ಹಾಕ್ಲೇಬೇಕು, ಎಷ್ಟು ಫುಲ್ ಎನರ್ಜಿ ಯೂಸ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ಅವ್ನು ಬಂದು ಹಿಡ್ಕೊತಾ ಇದ್ದ, ಬ್ಲಾಕ್ ಮಾಡ್ತಾ ಇದ್ದ. ಅಂದ್ರೂ ಬಾಲ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ. ಒಳ್ಳೆ ಸ್ಟ್ರಾಟಜಿ. ಮತ್ತು ಇನ್ನೊಂದೇನಂದರೆ ನನ್ನ 2 ಕೈ ಬಾಲ್ ಕಡೆ ಇತ್ತು. ಸೊ ಅದಕ್ಕೋಸ್ಕರ ನನ್ನ ಕೈನ ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಕೈ ಏನಾದರೂ ಬಿಟ್ಟರೆ ಬಾಲ್ ಬಿದ್ದೋಗುತ್ತೆ. ಅವನ ಸ್ಟ್ರಾಟಜಿ ಏನಾಗಿತ್ತು ಅಂದರೆ, ಇದು ಬಾಲ್ ಕಡೆ ಇರಲಿಲ್ಲ, ಫುಲ್ ನನ್ನ ಎಷ್ಟಾಗುತ್ತೆ ಅಷ್ಟು ನೋವು ಮಾಡ್ಬಿಟ್ಟು ಅದಾದ್ಮೇಲೆ ಅವ್ನು ಯೂಶಲಿ ಇದು ಗ್ಯಾರಂಟಿ ಬಿಡ್ತಾನೆ ಅನ್ನೋ ಇದನ್ನ ಅವ್ನು ಇಟ್ಕೊಂಡಿದ್ದ. ಟೈಮ್ ಮುಖ್ಯ ಅಂತ ಹೇಳಿದ್ವಿ. ತಲೆಯಲ್ಲಿ ಇದು ಮಾಡಕ್ಕೆ ಟ್ರೈ ಮಾಡ್ತಿದ್ವಿ. ಏನಂದ್ರು ಬಾಲ್ನ ಮಾತ್ರ ಬಿಡಬಾರ್ದು ಅಂತ ಇತ್ತು, ಬಿಡ್ತಾನೆ ಇರಲಿಲ್ಲ. ನಾನು ತಪ್ಪು ಮಾಡಿದ್ದೇನು ಅಂದರೆ, ಅವ್ನು ಎತ್ತಾಕೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ. ನಂಗೆ ಏನಾದರೂ ಪರವಾಗಿಲ್ಲ, ಬಾಲ್ ಬಿಡಬಾರ್ದು ಅಂತ ಒಂದು ಮೈಂಡಲ್ಲಿ ಇತ್ತು. ಬೇರೆ ಏನಾದರೂ ಪ್ಲಾನ್ ಮಾಡ್ಕೋ, ಸ್ಟ್ರಾಟಜಿ ಚೇಂಜ್ ಮಾಡು. ಓಕೆ, ರೆಡಿ? ಬೇರೆ ಬೇರೆ ಸ್ಟ್ರಾಟಜಿ ಮಾಡಿ.
ಹಾರಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡೆ, ಹಾರಬೇಕು ಅಂತ ಆಗಲಿಲ್ಲ. ಬಾಲು ಆಗ್ತಾ ಇಲ್ವಾ ನೋಡೋಣ. ರೆಡಿ, ಅದು ಗೋಲ್ಗೆ ಹೋಗ್ಬೇಕು. ಅಕ್ಕ ಫುಲ್ ಸಿಟ್ಟು ಬರ್ತಾ ಇದೆ. ನನಗೆ ನನ್ನ ಮೇಲೆ ಸಿಟ್ಟು ಬರ್ತಿದೆ, ಅವನ ಮೇಲೆ ಸಿಟ್ಟು ಬರ್ತಾ ಇದೆ. ಫುಲ್ ಪೇನ್ ಆಗೋದು. ಪೇನ್ ಕಡೆ ನನ್ಗೆ ಅಷ್ಟು ಇದು ಆಗ್ತಿರ್ಲಿಲ್ಲ, ಫೈಟ್ ಕೊಡೋಕ್ಕೂ ಆಗ್ತಾ ಇರ್ಲಿಲ್ಲ. ಸಚಿನ್ ಬೇರೆ ಏನಾದ್ರು ಸ್ಟ್ರಾಟಜಿ ಪ್ಲಾನ್ ಮಾಡಿ ಸಚಿನ್. ರೆಡಿ, ಹಾಕ್ಬೇಡ ಸಚಿನ್, ಐಡಿಯಾ ಬೇರೆ ಏನಾದ್ರು ಮಾಡು. ಅವನಿಗೆ ಎತ್ತಿ ಒಗಿಬೇಕಾದ್ರೆ ನಿಜವಾಗಲೂ ಹೇಳ್ತೇನೆ, ನಾನು ಅವನ ಹತ್ರ ನೋಡ್ತಾರಲ್ಲಿ ಎಲ್ಲೋ ನೋಡ್ತಾ ಇದ್ದೆ. ನಾನು ಸ್ವಲ್ಪ ಕಮ್ಮಿ ವೆಯ್ಟ್ ಇರೋದ್ರಿಂದ ಎತ್ತೆತ್ತು ಕುಗ್ತಾ ಇದ್ದ. ಇದು ಒಂದು ತಡೆದ್ರೆ ಈ ರೌಂಡ್ ಅಲ್ಲಿ ನೀನ್ ಗೆಲ್ತೀಯ. ನನಗೆ ಸಿಕ್ಕ 6 ಬಾಲ್ಗಳಲ್ಲಿ 1 ಬಾಲ್ ಗೋಲ್ಗೆ ಹಾಕಾಗಿಲ್ಲ. 1 ಬಾಲ್ ಹಾಕಿದ್ರು ಕೂಡ ಡ್ರಾ ಆಗತ್ತೆ. ನನಗಂತೂ ಫುಲ್ ಟೆನ್ಷನ್ ಅಂದ್ರೆ ಫುಲ್ ಟೆನ್ಷನ್. ಹಾಕಿಲ್ಲ ಅಂದ್ರೆ ಪಕ್ಕ ಹೊಗೆ ಡೇಂಜರ್ ಝೋನ್ಗೆ ಬರೋದು ಅಂತ. ಪುನಃ ಕಬಡ್ಡಿ ಕ್ಯಾಚ್ ಆಗ್ದ, ಫುಲ್ಲು ಕೆಳಗಡೆ ಇದು ಮಾಡ್ದ, ಪುನಃ ಲಾಕ್ ಮಾಡ್ಕೊಂಡ. ಅಷ್ಟೇ ನುಗ್ಗೋ ಮಗ, ನೋಡೋ ಬರೋ. ಓಕೆ, ಕ್ಷಮಾ ಅವರು ಕಷ್ಟಪಟ್ಟು 6 ಬಾಲ್ಗಳನ್ನ ಹುಡುಕಿ ತಂದಿದ್ರು. ಸಚಿನ್ ಅದನ್ನ ಹಾಕಕ್ ಹೋದ, ಆದ್ರೆ ಕಿಟ್ಟಿ ಅಷ್ಟು ಬಾಲ್ಗಳನ್ನ ಚೆಲ್ಲ ಪಿಲ್ಲಿ ಮಾಡಾಕ್ದ. ಸೊ ಹಾಗಾಗಿ ಈ ರೌಂಡ್ ಅಲ್ಲಿ ಗೆದ್ದಿದ್ದಾನೆ ಸುನಾಮಿ ಕಿಟ್ಟಿ ಸಿದ್ದಿಯಮ್ಮ ಜೋಡೆ. ಓಕೆ, 2 ರೌಂಡ್ಗಳು ಮುಗ್ದಿದೆ. ಈಗ ಫೈನಲ್ ರೌಂಡ್. ಈ ಫೈನಲ್ ರೌಂಡ್ ಅಲ್ಲಿ ಒಂದು ಕಡೆ ಶರತ್ ಮತ್ತೆ ದೇವಮ್ಮ, ಇನ್ನೊಂದು ಕಡೆ ಅಭಿ ಮತ್ತೆ ಭೋಜಮ್ಮ. ನೋಡೋಣ ಇವರಿಬ್ರಲ್ಲಿ ಯಾರಾದ್ರೂ 8 ಬಾಲ್ ನ ಮಣ್ಣಿಂದ ತೆಗೆದು ಆಚೆ ತಗೊಂಡ್ ಬಂದು ಗೋಲ್ ಒಳಗೆ ಯಾರಾದ್ರೂ ಹಾಕಿದ್ರೆ ವಿನ್ನರ್ ಹೋಗ್ತಿದೆ, ಅಲ್ಲೇ ಗೊತ್ತಾಗತ್ತೆ. ಓಕೆ, ಈಗ ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೀವಿ. 5 ನಿಮಿಷದಲ್ಲಿ ಎಷ್ಟು ಬಾಲ್ ನ ತಗೊಂಡ್ ಬರ್ತೀರಾ ನೋಡೋಣ. ಓಕೆ, ರೆಡಿ? ನಿಮ್ಮ ಟೈಮ್ ಶುರು ಆಗತ್ತೆ ಇನ್ 3, 2, 1. ಈ ಕಡೆ ಮಾಡಿ ಸ್ವಲ್ಪ. ಬತ್ತು. ಓ, ದೇವಮ್ಮ ಅವ್ರಿಗೆ 1 ಬಾಲ್ ಸಿಕ್ಕಾಯ್ತು. ಭೋಜಮ್ಮ ಅವ್ರಿಗೂ 1 ಬಾಲ್ ಸಿಕ್ಕಾಯ್ತು. ಓ, ದೇವಮ್ಮ ಅವ್ರಿಗೆ 2ನೇ ಬಾಲ್ ಸಿಕ್ಕಿದೆ. ಆಳ ಇನ್ನೂ ಬರ್ಲಿ. ಓ, 3ನೇ ಬಾಲ್ ಸಿಕ್ಕಿದೆ ದೇವಮ್ಮ ಅವ್ರಿಗೆ. ತೋಡಿ ಕೆರ್ದಿ ಉಗುರು, ಈ ಉಗುರು ಕಣ್ಣು, ಇವೆಲ್ಲ ಉಗುರುಗಳೆಲ್ಲ ಬೆಳೆಸಿದ್ವಿ, ಅವೆಲ್ಲ ಮುರಿದೋದು. ದೇವಮ್ಮ ಅವ್ರಿಗೆ 4ನೇ ಬಾಲ್ ಸಿಕ್ಕಿದೆ. ಇವನು ಹೇಳಿದ ಮಾತು ಕೇಳಿಲ್ಲ. ಈಗ ಒಳಗಡೆಯಿಂದ ಕೈ ಹಾಕಿ ನಿನ್ನ ಕೆಲಸ ನೀ ಮಾಡು, ನಿನ್ನ ಆಟದಲ್ಲಿ ನಾನು ಇದು ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಇಲ್ಲೇ ಇರುತ್ತೆ. ಸುಮಾರು ಆಳ ಒಳಗಡೆ ಆಳ ಜಾಸ್ತಿ ಕೆರ್ದಿ ಏನ್ ಸುಸ್ತಾಗೋಯ್ತು, ಬೆವರೆಲ್ಲ ಕಡಿತಿದೆ. ಓ, ದೇವಮ್ಮ ಅವ್ರಿಗೆ 7ನೇ ಬಾಲ್ ಸಿಕ್ಕಿದೆ. ನಗರ ಹಂಗೆ ನೀರು ಕುಡಿಯಂಗ ಆಗೋಯ್ತು. ಆಮೇಲೆ ಹೆಂಗಾರ ಮಾಡಿ ದಬಾಯಿಸಿ ಎತ್ಕೊಂಡು ಒಂದೇ ಸಲ ಬಂದು ಸುಸ್ತಾಗೋಯ್ತು. ನೀರೇ ಇಲ್ದಂಗ ಆಗೋಯ್ತು ಬಾಯಿಲಿ.
ಮುಂದೆ ಇಲ್ಲೇ 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 ಅದು ಸಿಕ್ಕಿದೆ. ದೇವಮ್ಮಗೆ 8ನೇ ಬಾಲ್ ಸಿಕ್ಕಿದೆ. ಓಡಿ ಬೇಗ. ಅವ್ರು 8 ಹೊಡೆದಿದ್ದಾರೆ. ಅವರೇ ನಿಮ್ಗಿನ್ನ ಟೈಮ್ ಇದೆ. ಅಲ್ಲಿ ಅಲ್ಲಿ ಇಲ್ಲಿ ಬನ್ನಿ ಬೇಗ 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 ಬೇಗ. ಓದಮ್ಮ ಅವ್ರಿಗೆ 8 ಬಾಲ್. ಓಕೆ ಟೈಮ್ ಹೋಗ್ತಾ ಇದೆ. ಬೇಗ 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 ನನ್ನ ಓಕೆ ಬೇಗ ಬೇಗ. ಗುರುಗಳೇ ವಾವ್ ಏನಿದು ಮಜಾ. ಸೂಪರ್. 2 ಕಡೆ 8 ಬಾಲ್. ಎಕ್ಸ್ಟ್ರಾರ್ಡಿನರಿ. ಇನ್ನ 20 ಸೆಕೆಂಡ್ ಉಳಿದಿತ್ತು. ಅವ್ರಕಿನ್ನ ಮುಂಚೆ ದೇವಮ್ಮ ಏನ್ರಿ ಸ್ಪೀಡ್. ವಾಟ್ ಎ ಸ್ಪೀಡ್ ಯಾ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗ್ಬಿಟ್ರಿ ಇವತ್ತು. ಯು ನೋ. ಮೈ ಗಾಡ್. ಸೌಮ್ಯ ಏನ್ ಯೋಚನೆ ಮಾಡ್ತಾ ಇದ್ಲು, ಈಗ ಬರೋರು 2-2 3-3 ತಂದ್ರೆ ತಾವೇ ವಿನ್ನರ್ ಅನ್ನೋ ತರ ಮೆರಿತಿದ್ಲು. ಈಗ ಇಬ್ರು 8 ಟೆನ್ಷನ್ ಇಟ್ಟಿದ್ದಾರೆ. ಓಕೆ ಮಜಾ ಇರುತ್ತೆ ಈ ರೌಂಡ್. ಓಕೆ ಫಸ್ಟ್ ಗೋಲ್ ಕೀಪಿಂಗ್ ಮಾಡಕ್ ಬರ್ತಾ ಇರೋದು ಶರತ್. ಗೋಲ್ ಒಳಗೆ ಹಾಕಕ್ ಬರ್ತಾ ಇರೋದು ವಾಬಿ. ಓಕೆ ನಿಮ್ಮ ಟೈಮ್ ಶುರು ಆಗುತ್ತೆ ಇನ್ 3, 2, 1. ರಿಂಗ್ ಒಳಗ್ ಬರಕ್ ಮುಂಚೆನೆ ಆದಷ್ಟು ಬೇಗ ಅವನ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡ್ರೆ ಅವ್ನ ಗೇಮ್ ನ ನಾನು ನೀಟಾಗಿ ಆಟ ಆಡಿಸ್ಬೋದು ಅಂತ ಗೊತ್ತಿತ್ತು. ಮಾಡು ಕೈ 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 ಕೈ. ಮಾಡ್ಕೋಬೇಡ ಹೊಡೆಯಲು. ಮೇಲೆ ಓಕೆ ಸ್ಟಾರ್ಟ್. ಪಕ್ಕವ ಅಂತ ಹೇಳಿದಲ್ಲ. ಜಸ್ಟ್ ಮಿಸ್. ಸ್ವಲ್ಪ ವೇಟ್ ಮಾಡಿ ಆಗಿದ್ರೆ ಆಗ್ತಾ ಇತ್ತಲ್ಲ ಅಭಿ. ಒಂದು ಡೆಡ್ ಬಾಲ್ ಆಗಿದೆ. ಬಾಸ್ಕೆಟ್ ಎಲ್ಲಿತ್ತು ಅದ್ರ ಹತ್ರಕ್ಕೆ ಹೋಗಿ ಬಿಡ್ತಾ ಇರ್ಲಿಲ್ಲ ಅವನು. ಓಡಕ್ ಟ್ರೈ ಮಾಡದೆ ಲಿಫ್ಟ್ ಮಾಡ್ಬಿಡ್ತಾ ಇದ್ದ. ತಲೆಯಿಂದ ಮಾಡ್ತಾನು. ಹಿಂಗ್ ಇಟ್ಕೊಂಡಿದ್ದಾಗ ಅವನು ಲೈಕ್ ನನ್ನ ಕೈ ಒಳಗಿಂದ ಬಂದ್ಬಿಟ್ಟು ತಲೆನ ಹಿಂಗ್ ಮಾಡ್ಬಿಡ್ತಾ ಇದ್ದ. ಸೊ ಅಭಿದು 2 ಬಾಲ್ ಡೆಡ್ ಆಗಿದೆ. ಈಗ 4ನೇ ಬಾಲ್ ನ ಅಭಿ ಹಾಕಕ್ ಬರ್ತಾ ಇದ್ದಾನೆ. ಎಷ್ಟು ಕೋಪ ಬಂತು ಏನೋ ಗೊತ್ತಿಲ್ಲ. ಹಿಡ್ಕೊಂಡಿದ್ದವನು ಎತ್ತಿ ಈ ಕಡೆ ಹಾಕ್ತಾನೆ, ಇಲ್ಲ ಈ ಕಡೆ ಎಸಿತಾನೆ. ಮುಂದೆ ಓಕೆ ಬಿಡ್ತಾರಲ್ಲ. ಏನ ಪಕ್ಕ ಬಂದು ಹಾಕು ಅಂತ ಹೇಳಿದಲ್ಲ ನಿನ್ಗೆ. ಎರಡನೇ ಬಾಲ್ ನ ಅಭಿ ಗೋಲ್ ಮಾಡಿದಾನೆ. ಪ್ಲೇಸಸ್ ಬೇಕಾದ್ರೆ ಸ್ವಲ್ಪ ಹರ್ಟ್ ಆಯ್ತು. ಇಲ್ಲೆಲ್ಲ ಸ್ಕ್ರಾಚಸ್ ಆಗಿರ್ಬೋದು, ಮತ್ತೆ ಜಾಗೆ ಹೆಡ್ ಬೀಳ್ತು. ದೂರದಿಂದ ಎಸಿಬೇಡ ದಮ್ಮಯ್ಯ. ಏನೋ ಮಗ ದೂರದಿಂದ ಎಸಿಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. 4 ಹೋಯ್ತಲ್ಲ ಮಗ, ನೀನ್ ಪಕ್ಕಕ್ಕೆ ಬಂದು ಎಸಿ. ಏಳನೇ ಬಾಲ್ ನ ತಂದಿದ್ದಾನೆ. ಎಂತದು ಹತ್ರ ಅಂತ ಹೇಳ್ತಾ ಇದ್ದೀನಿ. 8ನೇ ಬಾಲ್ ನ ಅಭಿ ಗೋಲ್ಗೆ ಹಾಕೋದಕ್ಕೆ ಬರ್ತಾ ಇದ್ದಾನೆ.
ಬಾಲ್ ಎತ್ಕೊಂಡು ಒಂದು ರೌಂಡ್ ರಿಂಗ್ ಏನಿತ್ತು ಫುಲ್ ಓಡಾಡಿಸ್ಬಿಟ್ಟು ಅವ್ನಿಗೆ ಯಾವಾಗ ಗ್ಯಾಪ್ ಸಿಗುತ್ತೆ ಆ ಗ್ಯಾಪಲ್ಲಿ ಓಡೋಗಿ ಬಾಲ್ ಹಾಕ್ಬಿಡೋಣ ಅಂತ ಟ್ರೈ ಮಾಡಿದೆ. ಅವನು ಏನಂದ್ರೆ ರಿಂಗು ಎಡ್ಜ್ಗೆ ಬಂದು ನಿಂತ್ಕೊಬಿಡ್ತಾ ಇದ್ದ. ಎಂತ ಪ್ರಯೋಜನ ಇಲ್ಲ ಅದು. ಈ ರೌಂಡ್ ಅಲ್ಲಿ ಅಭಿ ಗೋಲ್ ಒಳಗೆ 2 ಬಾಲ್ ನ ಹಾಕಿದ್ದಾನೆ. ಶರತ್ ಅದ್ಭುತವಾಗಿ 6 ಬಾಲ್ ನ ಗೋಲ್ಗೆ ಹಾಕದೆ ಇರೋ ತರ ನೋಡ್ಕೊಂಡಿದ್ದಾನೆ. ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡಿದ್ದಾನೆ. ಸೊ ಈಗ ಶರತ್ ಗೋಲ್ಗೆ ಬಾಲ್ ನ ಹಾಕ್ತಾನೆ, ಅಭಿ ಗೋಲ್ ಕೀಪರ್ ಆಗಿ ಬಾಲ್ ನ ಡಿಫೆಂಡ್ ಮಾಡ್ತಾನೆ. ಈಗ ಶರತ್ 8 ಬಾಲ್ಗಳನ್ನ ಗೋಲ್ಗೆ ಹಾಕಿದ್ರೆ ಅವನೇ ಇವತ್ತಿನ ವಿನ್ನರ್ ಆಗ್ತಾನೆ. ಶರತ್, ಅಕಸ್ಮಾತ್ 1 ಗೋಲನ್ನ ನೀನು ಹಾಕಕ್ಕಾಗಿಲ್ಲ ಅಂದ್ರು ಸೌಮ್ಯ ರಾಮಪ್ಪ ಅವರು 7 ಗೋಲ್ಗಳನ್ನ ಹಾಕಿದ್ದಾರೆ. ಅಲ್ಲಿಗೆ ಬಂದಿಲ್ಲತ್ತೆ, ಅಲ್ಲಿ ಟೈಮ್ ಮ್ಯಾಟರ್ ಆಗುತ್ತೆ ಯಾರು ವಿನ್ನರ್ ಆದ್ರು ಅಂತ. ಸೊ ನಿನ್ ಮೇಲೆ ಒತ್ತಡ ಇದೆ. ಈ ಆಟದಲ್ಲಿ ಗೆಲುವನ್ನ ಡಿಸೈಡ್ ಮಾಡೋದು ನೀನ್ ಆಡೋ ಆಟ ಈಗ. ಓಕೆ, ಸೊ ನಿಮ್ಮ ಟೈಮ್ ಶುರು ಆಗುತ್ತೆ ಇನ್ 3, 2, 1. ಅಟ್ಯಾಕ್ ಮಾಡ್ಬೇಕಾದ್ರೆ ಹಿಂಗೆ ಹಿಡ್ಕೊಳ್ತೀನಿ, ಅದು ಮಿಸ್ ಆಗೋಗ್ತಿತ್ತು. ಹಿಂಗೆ ಹಿಡ್ಕೊಳ್ಬೇಕಾದ್ರೆ ಅವ್ನು ಹಿಂಗೆ ಟ್ವಿಸ್ಟ್ ಆಗೋಗ್ತಾ ಇದ್ದ ಹಿಂಗೆ. ಮೈಂಡಲ್ಲಿ ಇದೇನು ಅಂದರೆ ಗೋಲ್ ಹತ್ರ ಆದಷ್ಟು ಎಷ್ಟು ಬೇಗ ಹೋಗ್ತೀನಿ ಅಷ್ಟು ಬೇಗ ಈಸಿಯಾಗಿ ಹಾಕ್ಬೋದು ಅಂತ. ಮೂರನೇ ಬಾಲ್ ತರ್ತಾ ಇದ್ದಾನೆ, ಆಗ್ತಾನೋ ಇಲ್ವೋ ಅಭಿ? ಮಧ್ಯದಲ್ಲಿ 2 ಸತಿ ಬೀಳ್ವಾರ ಜಾಗಕ್ಕೆ ಹೊಡೆದ್ಬಿಟ್ಟ ನನ್ನ ಮಗ. ಅವನು ಫುಲ್ಲು ಹಿಡ್ಕೊಂಡು ಅಯ್ಯೋ ನೋವಾಗೈತಲ್ಲ ಅಂತ ಫುಲ್ ಕೂತ್ಕೊಂಡಿದ್ದ. ಶರತ್ ರೆಡಿ. 4ನೇ ಬಾಲ್ ನ ಶರತ್ ತರ್ತಾ ಇದ್ದಾನೆ. ಅವ್ನ ಪರ್ಸನಾಲಿಟಿನ ಹಿಡ್ಕೊಳಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾ ಇತ್ತು. ಹಿಂಗ್ ಬಂದು ಅವ್ನು ಟ್ವಿಸ್ಟ್ ಮಾಡ್ಬಿಟ್ರೆ ಮುಗೀತು. ಹತ್ರ ಹೋಗೇನೆ ಹಿಂಗಾಗ್ತಾ ಇದ್ದ. ಓಕೆ, 5ನೇ ಬಾಲ್. ಕೈಯಲ್ಲಿಲ್ಲ. ಅವನು ಬಾಲ್ ಎತ್ಕೊಂಡು ಅಲ್ಲಿಂದಾನೇ ಓಡ್ಕೊ ಬಂದ್ಬಿಡ್ತಿದ್ದ. ಆ ಒಂದು ಫೋರ್ಸ್ ನ ಅವನು ನಾನು ತಡಿಯಕ್ಕೆ ಸಿಕ್ಕಾಪಟ್ಟೆ ಪವರ್ ಬೇಕಾಗಿತ್ತು. ಆರನೇ ಬಾಲ್ ಕೂಡ ಶರತ್ ಗೋಲ್ ಒಳಗೆ ಹಾಕಿದ್ದಾನೆ. ಸೌಮ್ಯ ಉಳಿದಿರೋದು ಇನ್ನೊಂದೇ. ಶರತ್ ಗೋಲ್ ಒಳಗೆ ಹಾಕಿದ್ದಾನೆ. ಇನ್ನೊಂದು ಬಾಲ್ ಹಾಕಿದ್ರೆ ಶರತ್ ಇವತ್ತಿನ ವಿನ್ನರ್ ಆಗ್ತಾನೆ. ಸೌಮ್ಯ, ಟೇಕ್ ಇಟ್. ಬಾಲ್ ಭೀಮಾ ಟಾಸ್ಕ್ ಅಲ್ಲಿ ಗೆದ್ದಿರೋರು ಶರತ್ ಅಂಡ್ ದೇವಮ್ಮ ಅವ್ರಿಗೆ ಹೋಗ್ತಾ ಇದೆ ಇವತ್ತಿನ ಲೈಫ್ ಅಂಡ್ ಅವರಾಗಿದ್ದಾರೆ ಇವತ್ತಿನ ರಿನ್ ಶೈನಿಂಗ್ ಸ್ಟಾರ್. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಶರತ್, ಸೂಪರ್ ಗೇಮ್. ಥ್ಯಾಂಕ್ ಯು ಸರ್. ಇಷ್ಟು ರೌಂಡ್ಗಳಲ್ಲಿ ಎಕ್ಸ್ಟ್ರಾರ್ಡಿನರಿ ಗೋಲ್ ಸ್ಕಿಲ್ ನ ತೋರಿಸಿದ್ದು ಶರತ್. ವಂಡರ್ಫುಲ್, ಸೂಪರ್ ಆಗಿ ಆಡ್ದ. ಇವತ್ತಿನ ಗೆಲುವು ಸೋಲಿನ ಬಗ್ಗೆ ಇನ್ನು ಮಾತಾಡೋದಿದೆ. ನಾವು ನಿಮ್ಗೆ ಸಿಗ್ತೀವಿ ಡಿಸ್ಕಷನ್ ಏರಿಯಾದಲ್ಲಿ. ಅಂಟಿಲ್ ದೆನ್, ಸಿ ಯು ಆಲ್, ಟೇಕ್ ಕೇರ್. ಲೈಫ್ ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು ಲೈಫ್ ಸೂಪರ್ ಗುರು. Welcome back to Ren Presents Live Super Guru, powered by Snapdeal.com. ಇದು ಜನರೇಷನ್ ಗಳ ವಾರು.
ಇವತ್ತು ನಿಮ್ಗೆ ನಾವು ಬಾಲ್ ಭೀಮಾ ಟಾಸ್ಕ್ ನ ಕೊಟ್ಟಿದ್ವಿ. ಆ ಟಾಸ್ಕ್ ಅಲ್ಲಿ ಎಲ್ರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ದೇವರೇ 8 ಬಾಲ್ ತಂದ್ರಿ. ನೀವು ಮೋಸ್ಟ್ಲಿ ಒಂದು 40 ಸೆಕೆಂಡ್ ಮುಂಚೆನೆ ತಂದಿಟ್ಬಿಟ್ಟಿದ್ರಿ 8 ಬಾಲ್ ನ. ಹೇಳಿ ಶರತ್. ಫಸ್ಟ್ ಬಾಲ್ ತರಬೇಕಾದ್ರೆ ನಾವು ಒಂದು ಪ್ಲಾನ್ ಮಾಡಿದ್ವಿ, ಲೈಕ್ ಹೋಗಿ ಮೆತ್ತಿಗೆ ಎಲ್ಲಿದೆ ಅದು ಅಂದ್ಬಿಟ್ಟು 2 ಬಾಲ್ ಡೈರೆಕ್ಷನ್ ಮಾಡಿದೆ ಸರ್. 3ನೇ ಬಾಲಿಂದ ಚೆಚ್ಕೊಂಡು ಹೋದ್ರು, ಇಲ್ಲಿ ಹೋಗಿ ಕೈಗಿಟ್ರು ಬರ್ತಾಯಿತ್ತು. ಅದಾದ್ಮೇಲೆ ನನಗೆ ಪ್ರೆಷರ್ ಜಾಸ್ತಿ ಆಗೋಯ್ತು ಸರ್. ಲೈಕ್ ಹೋಗಿ 8 ಬಾಲ್ಸ್ ತಂದ್ಬಿಡ್ಯಾರ. ಇನ್ನು ಸೌಮ್ಯ 7 ಆಗ್ಬಿಟ್ಟಿದೆ. ಸೌಮ್ಯ ಬೇರೆ ಲೈಕ್ 7 ನಾವು ಗೆಲ್ತೀವಿ ಸರ್ ಅಂದ್ಬಿಟ್ಟಲ್ಲ ಅಂತ ಹೇಳೆ. ಅವಳು ಆಲ್ಮೋಸ್ಟ್ ಸೆಲೆಬ್ರೇಷನ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ಲು ಅವಳು. ಸರ್ ಅಲ್ಲಿ ಇಬ್ರಿಗೂ ಉರ್ಸಿದೆ ಅಂದ್ರೆ ಸರ್ ಲಾಕ್ ಮಾಡ್ಬಿಟ್ಟು ಉಸಿರಾಟ, ನಮ್ಮಿಬ್ರು ಉಸಿರಾಟನೇ ಅಂತ ಇಬ್ರಿಗೂ ಕೇಳಿಸ್ತಿದೆ ಅಷ್ಟೇ. ಅದ್ರ ಮಧ್ಯೆ ಕೇಳಿಸ್ತಾ ಇದ್ದು ವಾಯ್ಸ್ ಸರ್, ಕಮಾಲ್ ಶರತ್ ಬಿಡ್ಬೇಡ. ಒಂದ್ ಕಡೆ ಎಂಕರೇಜ್ಮೆಂಟು, ಇನ್ನೊಂದ್ ಕಡೆ ಅಭಿಗೆ ಏನ ಮಾಡ್ತೀಯಾ ಅಂದ್ಬಿಟ್ಟು. ಸೊ ಅವಾಗ ಒಂದು 8 ಹಾಕಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವಳ್ದು ಬ್ರೇಕ್ ಮಾಡಕ್ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳಿದ್ದು ಅಷ್ಟೇ ಸರ್. ಸೊ ಬಾಲ್ ಭೀಮಾ ಟಾಸ್ಕ್ ಅಲ್ಲಿ ಗೆದ್ದು ರೇನ್ ಶೈನಿಂಗ್ ಸ್ಟಾರ್ಸ್ ಆಗಿರೋದು ಶರತ್ ಮತ್ತೆ ದೇವಮ್ಮ ಅವರು. ಕಂಗ್ರಾಟ್ಸ್. ಓಕೆ, ಇದೇ ಖುಷಿಲೇ ವೋಟಿಂಗ್ ಶುರು ಮಾಡೋಣ. ಇವತ್ತಿನ ಕಳಪೆ ಪ್ರಶ್ನೆ ಕೊಟ್ಟಂತಹ ಜೋಡಿಗೆ ನಿಮ್ಮ ಮನಸ್ಸಾಕ್ಷಿಗೆ ನೋಡುವಾಗಿ ವೋಟ್ ಹಾಕ್ತೀರಾ? ಶರತ್, ನಿಮ್ಮ ಜೋಡಿಯಿಂದಲೇ ಶುರುವಾಗಲಿ. ಸಚಿನ್ ಇಸ್ ಅ ಗುಡ್ ಫೈಟರ್. ಇವತ್ತು ಫೈಟ್ ಕೊಡಲಿಲ್ಲ, ಸೊ ಅದೊಂದು ರೀಸನ್. ಇವತ್ತು 6 ಬಾಲ್ ಇಟ್ಕೊಂಡು 1 ಬಾಲ್ ಹಾಕೋಕ್ಕಾಗಲಿಲ್ಲ. ಸೊ ಐ ಆಮ್ ವೋಟಿಂಗ್ ಫಾರ್ ಸಚಿನ್ ಆ್ಯಂಡ್ ಶಮ. ಇನ್ನೆಲ್ಲರೂ ಒಂದೊಂದು ಬಾಲು 2 ಬಾಲ್ ಟ್ರೈ ಮಾಡಿದ್ದಾರೆ. ನನ್ನ ರೋಡಲ್ಲಿ ಅವರೇ ಸ್ವಲ್ಪ ವೀಕ್ ಆಗಿದ್ದು. ಔಟ್ ಮಾಡಿರೋದು ಅಭಿ ಮತ್ತು ಬರೋದು. ಅದು 8 ಬಾಲ್ ತಂದರು, ಅಭಿ ಬರೀ 2 ಮಾತ್ರ ಆಯ್ತಾ. ಹಂಗೆ ಇದು ಶರತ್ 8 ಕಮ್ಮಿ ಟೈಮಲ್ಲಿ ಬರ್ಕ. ಬೇರೆ ಕಂಟೆಸ್ಟೆಂಟ್ಸ್ಗೆ ಹೋಲಿಸಿದರೆ ಸಚಿನ್ ಮತ್ತು ಕ್ಷಮಾ ಮೇಡಮ್ ಅವ್ರದ್ದು ಕಳಪೆ ಪ್ರದರ್ಶನ ಅಂತ ಹೇಳ್ಬೋದು. ಕ್ಷಮಮ್ಮ ಸ್ಟ್ರಾಂಗ್ ಆಗ್ತಿದ್ದಾರೆ ಮತ್ತು ಸಚಿನ್ ತುಂಬ ಕೆಟ್ಟ ಪರ್ಫಾರ್ಮೆನ್ಸ್ ಕೊಡ್ತೀನಿ ನೋಡಿದ್ರೆ. ಸೊ ದಟ್ಸ್ ವೈ ಐ ಆಮ್ ವೋಟಿಂಗ್ ಸಚಿನ್. ಮೊದಲನೇ ವೋಟ್ ಹೋಗ್ತಾ ಇದೆ ಅಭಿ ಅಂಡ್ ಭೋಜಮ್ಮ. ಮುಂದಿನ ವೋಟ್ ಹೋಗ್ತಾ ಇದೆ ಸಚಿನ್ ಅಂಡ್ ಕ್ಷಮಾ. ಕ್ಷಮಾ ಅವರೇ, ನಿರೀಕ್ಷೆ ಮಾಡಿದ್ರಾ? ಎಷ್ಟು ವೋಟ್ ಬಿದ್ದಿರಬಹುದು? 5. ನಿಮ್ಮ ಊಹೆ ಮತ್ತು ನಿಮ್ಮ ಅಸೆಸ್ಮೆಂಟ್ ಸರಿ ಇದೆ. ಸಚಿನ್ ಕ್ಷಮಾ, ಸಚಿನ್ ಕ್ಷಮಾ, ಸಚಿನ್ ಕ್ಷಮಾ, ಸಚಿನ್ ಕ್ಷಮಾ. ಸೊ ಇವತ್ತಿನ ವೋಟ್ ಔಟ್ ಮುಗಿದು ಡೇಂಜರ್ ಝೋನ್ಗೆ ಬಂದಿರುವಂತಹ ಜೋಡಿ ಸಚಿನ್ ಅಂಡ್ ಕ್ಷಮಾ. ಸೊ ಇವತ್ತಿನ ಟಾಸ್ಕ್ ಅಲ್ಲಿ ಗೆದ್ದಂತ ಶರತ್ ಮತ್ತೆ ದೇವಮ್ಮ ಅವ್ರಿಗೆ ಒಂದು ಅಡ್ವಾಂಟೇಜ್ ನ ಕೊಡ್ತಾ ಇದೀವಿ. ನೀವಿಬ್ರು ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಹಾಕಿ ಲೈಫ್ ನ ಹಿಡ್ಕೊಂಡು ಕೂತಿದ್ದೀರಾ. ಹಾಗಾಗಿ ನಿಮಗೆ ಯೂನಿಬೆಕ್ ಕಡೆಯಿಂದ ಇವತ್ತೊಂದು ಅಡ್ವಾಂಟೇಜ್ ಸಿಗ್ತಾ ಇದೆ. ಶರತ್ ಅಂಡ್ ದೇವಮ್ಮ ಅವರೇ, ನೀವು ಸೆಲೆಕ್ಟ್ ಮಾಡುವಂತ ನಂಬರ್ 8 ಸರ್. 8 ಯೂನಿಬೆಕ್ ಕುಕೀಸ್ ಡೆಲಿಷಿಯಸ್ ದೂಸರಾ ಚಿಲ್ಲಿ ಬಟರ್ ಕುಕೀಸ್ ಕಡೆಯಿಂದ ನಿಮಗೆ ಸಿಗುತ್ತಾ ಇರೋ ಅಡ್ವಾಂಟೇಜ್ ಚಾನ್ಸ್ ಟು ಸಿ ಎನಿ 2 ಎಪಿಸೋಡ್ ಆಫ್ LSJ. ಓಕೆ, ಇಲ್ಲಿ ಯಾರಿಗೂ ಸಿಗದೆ ಇರೋಂಥ ಒಂದು ಅಡ್ವಾಂಟೇಜ್, ಅದು ಲೈವ್ ಸೂಪರ್ ಗುರುನ 2 ಎಪಿಸೋಡ್ನ ನೀವು ನೋಡ್ಬೋದು. ಅದನ್ನ snapdeal.com ವಿಶಿಂಗ್ ಟ್ರೀ ಹತ್ರ ಹೋಗಿ ನೀವು ಯಾವ ಎಪಿಸೋಡ್ನ ನೋಡಬೇಕು ಅಂತ ಬರೆದು ಅಲ್ಲಿರುವಂಥ ಬಾಕ್ಸ್ ಒಳಗೆ ಹಾಕಿದ್ರೆ ನಿಮಗೆ ಆ 2 ಎಪಿಸೋಡ್ನ ನಾವು ತೋರಿಸ್ತೀವಿ. ಎಸ್ ಬಾಸ್. ಓಕೆ, ನಾವು ನಿಮ್ಗೆ ನಾಳೆ ಸಿಗ್ತೀವಿ ಹೊಸ ಟಾಸ್ಕಿನ ಜೊತೆ. ಅಂಟಿಲ್ ದೆನ್, ಸಿ ಯು ಆಲ್, ಟೇಕ್ ಕೇರ್, ಬಾಯ್. ಗುಡ್ ನೈಟ್.